ಬನ್ನಿ ಬನ್ನಿ, ನಿಮ್ಮನ್ನೇ ಕಾಯುತ್ತಿದ್ದೆ. ಸುನಂದ, ಹೋಗುವಾಗ ಒಂದು ವಜ್ರ, ಎರಡು ಚಿನ್ನ, 3 ಮುತ್ತುಗಳನ್ನು ಕದ್ದುಕೊಂಡು ಹೋದವಳು ಈಗ ಬರುವುದು. ನನ್ನ ತಂಗಿ ಕಳ್ಳಿನ ಅಲ್ಲ, ಮಳ್ಳಿ. ಒಂದು ವಜ್ರ ಅಂದರೆ ನನ್ನ ಹೃದಯ, 2 ಚಿನ್ನ ಅಂದರೆ ನನ್ನ 2 ಚಿನ್ನ, 3 ಮುತ್ತುಗಳೆಂದರೆ ನಾನು ಇವಳ ತುಟಿಗಿಟ್ಟ ಮುದ್ರೆ. ಇವುಗಳಾದರೆ ಸರಿ, ಬ್ಯಾಗಿನಲ್ಲಿ ಹಾಕಿಕೊಂಡು ತಂದಿದ್ದೇವೆ, ತೆಗೆದುಕೋ. ಅಲ್ಲಪ್ಪ, ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿಮಗೆ? ಯಾಕು? ಕುಳಿತುಕೋ. ಈಗ ಹೇಳು, ನೀರು ಕುಡಿತೀರಾ ಇಲ್ಲ ಹಾಲಿಲ್ಲದ ಡಿಕಾಷನ್ ಕಾಫಿ ಕುಡಿತೀರಾ? ಅಲ್ಲಪ್ಪ, ಸ್ವಲ್ಪ ಇದೆಯಾ ನಿನಗೆ? ಯಾಕೋ? ನಾಚಿಕೆ. ಏನು ಮಾಡಲಿ, ನನ್ನ ತಂಗಿ ಮಾಡ್ತಾಳಲ್ಲ. 58 ಸೀಟ್ ಹಾಕುವ ಜಾಗದಲ್ಲಿ 158 ದಿನ ತುರುಕುವ KSRTC ಬಸ್ಸಿನಲ್ಲಿ ಸುಖ ಪ್ರಯಾಣ ಮಾಡಿ ಬಂದಿದ್ದೋಸ್ಕರ ನಿನ್ನ ತಂಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲಿ. ತಂಗಿ ಹೇಳಿ ಕೇಳಿ ಎಂತವರನ್ನು ಮದುವೆ ಮಾಡಿಕೊಂಡು ಬಿಟ್ಟೆಯಮ್ಮ. ಯಾಕಣ್ಣ, ಏನಂತ? ಇದು ನಿನ್ನ ಅದೃಷ್ಟ ಕಣಮ್ಮ. ಯಾಕಣ್ಣ ಹಿಂಗಂತೀಯ? ನಮ್ಮಿಬ್ಬರ ದೇಹ ಬೇರೆ ಆದ್ರೂ ಕೂಡ ಮನಸ್ಸು ಒಂದೇ. ಗಂಡನ ಮನೆ ತವರ ಮನೆಯನ್ನು ಮರೆಸುವಂತಿರಬೇಕಮ್ಮ. ಅದ್ಯಾಕಣ್ಣ, ತವರು ಮನೆ ಎಂದಿದ್ದಿಗೂ ಈ ಹೆಣ್ಣಿಗೆ ಉಸಿರಲ್ಲಿವೆ. ತಾಯಿದ್ದರೆ ಮಾತ್ರ ಹಸಿರು. ಅಂತ ಕರುಣೆಯ ಅಣ್ಣನಿಗೆ ಹೆಸರು. ನಾಳೆ ಅಲ್ಲಿ ಎತ್ತಿಗೆ ಬಂದರೆ ನಿನ್ನ ನೆನಪೆಲ್ಲ ಕೆಸರು. ನಿನ್ನ ಗುಣ ನನಗೆ ಗೊತ್ತಿಲ್ಲವೇನು? ಗೊತ್ತಿಲ್ಲಮ್ಮ ನಿನಗೆ ಸ್ವಾರ್ಥ ಗಂಡಸಿನ ಬಣ್ಣ. ಹೂವಿನ ಬಳ್ಳಿಯಲ್ಲಿ ಮುಳ್ಳುಗಳು ಮೂಡುತ್ತವೆ ಎನ್ನುವುದು ಮರೆಯಬೇಡ ತಂಗಿ. ಬಟ್ಟೆ ಬದಲಿಸುವಂತೆ ಮನಸ್ಸು ಬದಲಿಸುವವರ ನಡುವೆ ನಮ್ಮ ಶೀಲ ಉಳಿಸಿಕೊಂಡು ಬಾಳಬೇಕಾದರೆ ಸಾಕು ಬೇಕಾಗುತ್ತದೆ. ಅಣ್ಣ, ಬಟ್ಟೆ ಹರಿದ್ರ ಹೊಲ್ಕೋಬಹುದು, ಆದ್ರ ಮನಸ್ಸು ಹೊಲಸಾದ್ರ ಯಾವ ಸಾಬೂನು ಬೇಕಾಗಂಗಿಲ್ಲ. ಅದನ್ನು ನೀ ತಿಳಿದುಕೊಂಡರೆ ಸಾಕು. ನೀ ಮೆಟ್ಟಿದ ಜಗ ಕಟ್ಟಿದ ಮನೆ, ತಿರುಗುವಂತೆ ಭುಜ ಪಟ್ಟು ಬಾಳು. ನೀನು ಕಲಿತವಳು. ಇನ್ನು ಚಳಿಯೋ ಮಳೆಯೋ ರೈತನ ಮನೆಯಲ್ಲಿ, ಆತನ ಭೂಮಿಯಲ್ಲಿ ಒಕ್ಕಲಗಿತ್ತಿ ಹಾಗೆ ಸದ್ಗುಣಗಳ ರಾಶಿಯನ್ನೇ ಒಕ್ಕಬೇಕಾದಳು. ಅಣ್ಣ, ಅವರ ಕೊಟ್ಟ ಮನೆಯಲ್ಲಿ ಕೊಟ್ಟ ಕೆಲಸ ನಿಶ್ಚಯಿತ ಮಾಡ್ತೀನಿ. ಊರಿನವರಲ್ಲಿ ಕಾಲು ಕೆದರಬೇಡ, ಮಗ್ಗುಲ ಮನೆಯವರಲ್ಲಿ ಜಗಳವಾಡ. ಗಂಡನಲ್ಲಿ ದುಡ್ಡಿಲ್ಲದಾಗ ದೊಡ್ಡ ಸ್ಥಿತಿ ಇರಲಿ, ಜಗಳ ಬಂದಾಗ ಮೌನದ ಮಧ್ಯಸ್ಥಿತಿ ಇರಲಿ. ಮನೆಯ ವರ್ತಮಾನವನ್ನು ಇನ್ನೊಬ್ಬರಿಗೆಂದು ಬಿಟ್ಟು ಕೊಡಬೇಡ. ಒಟ್ಟಿನ ಮೇಲೆ ಇಬ್ಬಾಗದ ಹಾದಿ ತುಳಿಯಬೇಡಮ್ಮ. ಆಗ್ಲಣ್ಣ, ನನ್ನ ಮನೆ ನನ್ನ ಜನ ಅಂತ ನಾನು ಬಾಳ್ತೀನಿ. ನಾನು ಬಾಳಿದ ಎಷ್ಟು ವರ್ಷ ಅಂತ ಬುದ್ಧಿ ಹೇಳೋದಕ್ಕಿಂತಲೂ ನಾನು ಬಾಳಿದ ಒಂದೊಂದು ಜೀವಕ್ಕೂ ಎಷ್ಟು ಜೀವ ತುಂಬೈತಿ ಅಂತ ಬಾಳಿ ಬದುಕ್ತೀನಿ. ನಿನ್ನ ಹೆಸರನ್ನು ತರ್ತೀನಣ್ಣ. ಕುಡಿದು ನೋಡು ಹೇಗಿದೆ. ಪಾಪಿ ಇದೇನು ಕಾಪಿನಾ? ಯಾಕೋ ಹೇಗಂತಿ ಸುನಂದ? ಏನ್ರಿ ಇದು, ಉಪ್ಪು ಜಾಸ್ತಿ ಐತಿ? ಓಹೋ, ಅವಸರದಲ್ಲಿ ಉಪ್ಪು ಹಾಕಿಬಿಟ್ಟೆ. ಇಲ್ಲ ರೀ, ಅಮೃತ ಇದ್ದಾಗಿದೆ. ಏನು, ಇಬ್ಬರು ಸೇರಿ ನನಗೆ ಜಾಸ್ತಿ ಮಾಡ್ತೀರಾ? ಕಡೆ ನಿಮ್ಮ ಅಣ್ಣ ಊರಿಗೆ ಹೋಗಲು ನಿನ್ನ ಕೈಕಾಲು ಕಟ್ಟಿ ಸೀಗೆ ಎಣ್ಣೆ ಉಗ್ಗಿ ಕಟ್ಟಿ ಕೊರಿದು ಒಂದ್ ಸಿಗರೇಟ್ ಹಚ್ಚಿ ಸೇದು. ಅವ್ರು ಸಿಗರೇಟ್ ಸೇದೋದು ಬಿಡಿಸಿ ನೋಯಪ್ಪ ನಾನು. ಅದೇ ಹೆಣ್ಣಿನ ಕರ್ತವ್ಯ ಕಣಮ್ಮ. ಗಂಡನಲ್ಲಿ ಎಷ್ಟೇ ದುಶ್ಚಟಗಳಿದ್ದರು ಅವುಗಳನ್ನು ಬಿಡಿಸುವ ಶಕ್ತಿಯು ಹೆಣ್ಣಿನಲ್ಲಿದೆ. ಇಲ್ಲದ ಚಟಗಳನ್ನು ಅಂಟಿಸುವ ಯುಕ್ತಿಯು ಹೆಣ್ಣಿನಲ್ಲಿದೆ. ವಿಜಯ, ವರದಕ್ಷಿಣೆಗಾಗಿ ಇಂದಿನ ಈ ಸಮಾಜದಲ್ಲಿ ಅತ್ತೆ ಗಂಡ ಮಾವ ಸೇರಿ ಸೊಸೆಯನ್ನೇ ಸುಡುವ ಇಂದಿನ ಈ ಸಮಾಜದಲ್ಲಿ ಹುಡುಗರ ಕೂಡ ಪಡೆಯದೆ ನನ್ನ ತಂಗಿಗೆ ಮಾಂಗಲ್ಯ ಭಿಕ್ಷೆ ನೀಡುವೆ. ತೆಗೆದುಕೊಯ್ದು ನನ್ನ ಹುಡುಗರೇ. ನಿಮ್ಮಂತವರೇ ಮತ್ತು ಸುಡುವನ್ನ ಹಾದಿಯನ್ನು ತಿಳಿಸಿದೆ. ಚಿನ್ನದಂತ ತಂಗಿಯನ್ನೇ ನನಗೆ ದಾರಿ ಎರೆದು ಕೊಟ್ಟಿರುವ ಇನ್ನೇಕೆ ಬೇಕು ಈ ತುಂಡು ಚಿನ್ನ? ಇದೇ ಸಾಕಲ್ಲ, ತೂಕ ಮಾಡಿದರೆ 45 kg ಇದೆ. ನನ್ನ ಯೋಗ್ಯತೆಗಾದರೂ ಕೊಡಬೇಡವೇ? ಹಣಕ್ಕೆ ಚಿನ್ನಕ್ಕೆ ಯೋಗ್ಯತೆ ಎನ್ನುವುದಾದರೆ ಮನುಷ್ಯತ್ವ ಅನ್ನುವುದೇ ತಕ್ಕೆ. ಹಣ ಇಲ್ಲದಿದ್ದರೆ ಯಾವುದು ನಡೆಯುವುದಿಲ್ಲ. ನಿಜ, ಆದರೆ ಹರಾಮಿ ಬಂದ ಹಣ ಎಂದಿಗೆ ಉಳಿಯುವುದಿಲ್ಲ. ನಾನು ದುಡಿದು ನಾನು ತಿನ್ನಬೇಕಾದರೆ ಆ ಅನ್ನದ ಇನ್ನು ಹೆಣ್ಣಿನ ಹಣ ತಂದು ತಿನ್ನುವವನು ಅವನು ಗಂಡಸನಲ್ಲ. ಸುಮ್ಮನೆ ಇಟ್ಕೊಳ್ರಿ, ನಾಳೆ ಮಕ್ಕಳು ಬರಿ ಬರ್ತೈತಿ.
ಇಟ್ಕೊಡ್ರಿ 45 ಅಂದ್ರಲ್ಲ ನೀವು 55 ನೀವು. ಮಕ್ಳು ಮರಿ ಏನಿದೆ ಮನೆ ಅನ್ನೋದು ಬಜಾರ್ ಆಗೈತೆ. ಯಾರೋ ಬರ್ತಾರೋ ಯಾರೋ ಹೋಗ್ತಾರ. ಇನ್ನೇನು ಸುಳ್ಯಾರ ಮನೆ ಮೇಲೆ ಕೋಳಿ ಮಕ್ಕಳ್ರಿ. ನಾನು ನಿಮ್ಮ ಅಣ್ಣನ ಮಗ. ನಾಲಿಗೆ ಹತ್ತು ಮೇಲದಂತೆ ಹತೋಟಿಯಲ್ಲಿ ಬುದ್ಧಿಯನ್ನು ಬಂದಿದೆ. ಅದಿರದಿದ್ದರೂ ಕಚ್ಚೆಗೆ ಮನುಷ್ಯನಿಗೆ ವ್ಯತ್ಯಾಸವೇನಿದೆ? ನಾಲಿಗೆ ಸೀಳಾಗಿ ನಮ್ಮಪ್ಪನಿಗೆ ಕತ್ತೆ ಎನ್ನುವೆಯ? ಮಾಕ್ ಬಂದ್ರಿ ಅಂದ್ರ ಬಾಳ ಇರಾಕಬೇಕು ಇಲ್ಲ ಯಪ್ಪ ನೋಡೇ ಬಿಡೋನು. ಏನಪ್ಪ ಇದು ನಿಮ್ಮದು ಏ ರಾಮಯ್ಯ ನನ್ನ ಮಗನ ಬಾಳೆದ್ದು ಗೊತ್ತಿಲ್ಲ ಬದುಕಿಂದು ಗೊತ್ತಿಲ್ಲ. ಮುಪ್ಪುಜನಾಗ ಕಡಿ ಬಿಟ್ಟಂಗ ಬಂದು ಬಿಟ್ಟ ಮಗ. ದೇವ್ರ ಮುಂದೆ ಕುಂದು ಮಾಡ್ತೀರಲ್ಲ ನೋಡ್ರಿ, ಹಿರಿಯರು ಮಾಡಿಟ್ಟ ಹೋದ ಬೆಣ್ಣೆಯನ್ನು ಬಂಧುಗಳು ಹಂಚಿಕೊಳ್ಳದೆ ತಿನ್ನಲಾರದೆ ಹೋದರೆ ಅವುಗಳನ್ನು ತೂಗಲಿಕ್ಕೆ ಬರುವುದು ಮಂಗಗಳು. ಇವ್ರು ಯಾರ ಸಾಯಿಬ್ರನ? ಅಲ್ಲ, ಒತ್ತಿ ಒತ್ತಿ ಹೇಳೋರು. ಪಂಜಾಬದ ಭಯೋತ್ಪಾದಕರು ಎಲ್ಲಿ? ಯಮನ ಸಂಸ್ಥಾನದಲ್ಲಿ ಯಮನ ಸಂಸ್ಥಾನದಲ್ಲಿ ಐತೆ ಅಪ್ಪದ ಮುಂದೆಗಲ್ಲ. ಏ ವಿಜಯ, ನಿನ್ನ ಎಡ್ಸಕ್ಕೂ ಬರಬರ್ತ ಊರಾಗ ಬಾಳ ಆಗೈತೆ ಅಂತ ಪಾರ್ಟಿ ಪಂಗಡ ಕಟ್ಟಿ ಅಂತಲ್ಲೇ ಮಗನ. ಚಿಕ್ಕಪ್ಪ, ನಾನು ಪರದೇಶಿ. ಹೌದು, ನಮ್ಮ ಮನೆಗೊಬ್ಬ ಬೇಬರಿಸಿ. ಅಲ್ಲ, ನನಗೆ ಗೊತ್ತು. ಮಣ್ಣಿನ ಆಶೆಗಾಗಿ ಬೆಳೆದ ಸಹೋದರರು ಅವರು ದಾಯಾದಿಗಳು. ನೋಡನ್ನು ಕೌರವರ ಬಲ 5 ಪಾಂಡವರಿಗೆ ಉಳಿಯಲಿಲ್ಲ. ಮಹಾಭಾರತ ಓದಿಕೋ, ಸುಧಾಕರನು ನಿನಗೂ ಬೀಗನೆ ಸಂಸ್ಕೃತಿ ಉಳಿಸಿಕೋ. ಬರ್ರಿ ಬೀಗ್ರೆ, ನಮ್ ದುಪ್ಪದ ಮೇಲಾರ ಕುಂಡ್ರ ಬರ್ರಿ. ಕುಂಡ್ರಲಿ ಬಗ್ಗುವುದು ನನಗೆ ಗೊತ್ತೇ ಇಲ್ಲ. ಬಿರುಗಾಳಿ ದೊಡ್ಡ ಮರವನ್ನೇ ಬೀಸಿದರು ಬಕ್ಕಿದ ಹುಲ್ಲನ್ನೋದು ಏನು ಮಾಡುವುದಕ್ಕಾಗುವುದಿಲ್ಲ. ಪಾಪ, ನಿಮಗದು ಗೊತ್ತೇ ಇಲ್ಲ. ಜಾಲಿ ಮರ ನೀನು ಮುಳ್ಳು ತುಂಬಿಕೊಂಡಿರುವೆ. ಮುಳ್ಳು ತುಳಿಸಿಕೊಂಡ ಮುಗ್ಧರು ಕೆರಳಿದರೆ ಬೇರು ಸಮೇತ ಕಿತ್ತು ಬೆಂಕಿ ಹಚ್ಚುವರು ಧೂಪಾನ. ನಾನು ಜಾಲಿಯ ಮುಳ್ಳಲ್ಲ, ವಿಷದ ಮುಳ್ಳು. ಮನೆ ಮೇಲೆ ವಿಮಾನ ಹಾರಿ ಹೋದ್ರ ನಮ್ಮ ಜಾಗದಾಗ ಯಾಕಪ್ಪ ಹಾರಿಸಿರಿ ಅಂತ ನ್ಯಾಯ ತೆಗಿತೀರಂದ್ರ ವಿಚಿತ್ರಪ್ಪ ಇದು. ಏ ಕುಟುಂಬಿ ಹಂಗ ನಿಂದ್ರ ಸ್ವಲ್ಪ ಎಲ್ಲದ್ರಾಗೂ 2 ಅಕ್ಕಿ ಕಾಳು ಇರ್ಲಿ ಅಂತ ಎಲ್ಲದ್ರಾಗೂ 2 ಅಕ್ಕಿ ಕಾಳು ಇರ್ಲಿ ಅಂತ ಬಂದ ಬಿಡ್ತೀವಿ. ಏ ಮುದುಕಾಗಿದ್ದಿ, ಒಂದಿಟ್ಟು ಚಂದ ಬುದ್ಧಿನಂತ ಮಾತಾಡು. ದೇವರು ಬಾಯಿ ಕೊಟ್ಟದ್ದು ನಾನು ಈ ಮನೆಗೆ ಮೊದಲು ಇಟ್ಟಿಯಾಗಿ ಬಂದಾಗಿದ್ದ ನೋಡಾಕತ್ತೀನಿ. ಈ ಮನೆಗೆ ನ್ಯಾಯ ತಪ್ಪಿದ್ದ ಅಲ್ಲ. ದೇವರು ಮುತ್ತಿನಂತ ಬಾಯಿ ಕೊಟ್ಟದ್ದು 4 ಒಳ್ಳೇದು ಮಾತಾಡಕ, ಈಗ ಹಜಾಮತಿ ಮಾಡಾಕಲ್ಲ. ಅಕ್ಕಿ ಮೇಲೆ ಕೈ ಎತ್ತಿದ್ರೆ ಪರಿಣಾಮ ಹದಗೆಟ್ಟಿತ್ತು. ಬರೋ ಆಸ್ತಿ ಬೇರೆ, ಅವರ ಸಲುವಾಗಿ ಹಾಕಲತ್ತು. ಆಸ್ತಿ ಕೇಳಿ ಮಕ್ಕಳ ನೋಡ್ಲಿ ಅವನು. ನಿಮ್ಮ ಅಪ್ಪೇನ್ರ ಗಳಿಸಿಟ್ಟು ಹೋಗ್ಯಾನೇನ್ ಪಾ ಮಗನ ಇಲ್ಲಿ. ಚಿಕ್ಕಪ್ಪ, ನಿಮ್ಮಪ್ಪನು ಗಳಿಸಿಲ್ಲ, ನಮ್ಮಪ್ಪನು ಗಳಿಸಿಲ್ಲ. ಕೃತಾರ್ಜಿತ ಆಸ್ತಿ ಇದು. ನಿನ್ನಷ್ಟು ಹಕ್ಕು ನನಗೂ ಇದೆ. ಹಕ್ಕು ಹಕ್ಕು ನೋಡುವುದಕ್ಕಿಂತ ಮೊದಲು ನಿಮ್ಮಪ್ಪ ಸಾಕಷ್ಟು ಸಾಲ ಮಾಡಿ ಸತ್ತವರನ್ನ ಯಾಕೆ ಹೊತ್ತಿರ್ತೀರಪ್ಪ ನಿಮ್ಮ ಸ್ವಾರ್ಥಕ್ಕೆ?
ಮಾಡಿ ಹೊಲಕ್ಕೆ ಕರಗಾಕ್ ಹೋಗಿದ್ದೆ ಅಂತ ಉಡಾ ತಗೊಂಡು ಇಡ್ಬೇಕಿಲ್ಲ ಸುಳಿ ಮಗ್ಗ ಕೊನೆ ಮಾತು ಹೇಳ್ರಿ ಅನ್ನೋದಲ್ಲ ಹೇಳಿ ಅಂಗೀಕಾರ ಮಾತಾಡು ಬೀಗರ್ನ ಕರ್ಸಿ ಅನ್ ನೋಡು ಸುಮ್ಮನೆ ಕಾಂಪುಂತಾನ ಮಾಯ ಕಡೆ ಹೊರತ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲವೂ ನೀವೇ ನನ್ನ ಪಾಲು ನನಗೆ ಕೊಡಿಸುವಿಲ್ಲ ಬಾಳೆಂದರೆ ಕಾಲು ಮುರಿಯನು ಅವನ್ನ ಈ ಊರಾಗ ಯಾವ ಬೆಬ್ಲ ಕಟ್ಟಿ ಬರ್ತಾನೋ ನಾನು ನೋಡ್ತೇನೆ ಕಾಲು ಮುರ್ಸೋದು ಜಾಡ್ಸೋದು ಖರೆ ಆದ್ರ ಮಾಸ್ತರ ನೀವೀಗ ಮನೆಗೆ ಹೋದ್ರಿ ಆಮೇಲೆ ಬಂದ ಇವ್ರನ್ನ ದವಾಖಾನಿಗೆ ಕರ್ಕೊಂಡು ಹೋಗುದಂತ ಇವ್ರ ತರ ಆಗ್ಲಿ ಹೇಳಕತ್ತ ಮನುಷ್ಯ ಅಂತೀನಿ ಒಯ್ದೊಂದು ಸ್ವಲ್ಪ ಜ್ಞಾನ ಆಯ್ತು ನಿಮ್ಗೆ ಮುಟ್ಟಾರ ಮಕ್ಕಳ ನಾನು ತಕ್ಕಿ ಹಾಕಿ ನಿಂದಿರ್ತೇನೆ ಏನ್ ಕಾಲ್ ಮಾಸ್ತರ ಹಿಂಗಿದ್ದಾವ ಹಂಗಾದೆ ಇವ್ 3 ಫೂಟ್ನಾಗ ಏನ್ರ ನೀನ್ ಸೆರೆ ಅಂಗಡಿ ಕರ್ಕೊಂಡು ಹೋಗಿದ್ದನ ಹತ್ತಿದ ಬೆಂಕಿಗೆ ಕಡ್ಡ ಹಾಕಿರೆ ಮಣ್ಮಾರ್ ಸುಟ್ಟು ಹೋಗಿತ್ತ ನಾವು ಸುಡು ಹಿರಿಯರಲ್ಲ ಏನೋ ಇದ್ರು ಬಗೆ ಬಿಡಿಸೋ ಹಿರಿಯರ್ ನಾವ ಹಾ ಮಾಯ ಕಡೆ ವಿಜಯ ಏನೋ ಇದ್ರು ನಾಳೆ 4 ಮಂದಿ ಕೂಡಿ ಮುಗಿಸ್ತೇವೆ ಆತಲ್ಪ ನೋಡ್ರಿ ತಿರುಗಿ ನೋಡ್ಲಂಗಿನ್ನ ನೋಡು ನಡಿ ಅಜಯ ಯಾವಾಗ ಬರ್ತಾನೋ ಬರ್ಲಿ ಅಣ್ಣ ಬಾ ಒಳಗೆ ಹೋಗೋಣ ಊಟ ಮಾಡಿ ಅಂತ ಅವ್ರನ್ನ ಕರ್ಕೊಂಡು ಬಾ ಸುಧಾಕರ ನನ್ನ ತಂದೆಯ ಸಾಯುವ ಮೊದಲು ಆಸ್ತಿ ಇಬ್ಬಾಗ ಮಾಡಿದ್ದರೆ ಈ ಸ್ಥಿತಿ ಬರುತ್ತಿರಲಿಲ್ಲ ಕೂಡಿ ಬಾಯಿ ಎಂದು ಹೇಳಿ ಹೋದ ಇವರು ಕಾಡುತ್ತಿದ್ದರು ವಿಜಯ್ ದ್ವೇಷ ಸರ್ವನಾಶಕ್ಕೆ ಹೆಬ್ಬಾಗಿಲನ್ನು ತೆರೆಸುತ್ತದೆ ಹೊರತು ಅದರಿಂದ ಯಶಸ್ಸು ಪಡೆದವರೇ ಇಲ್ಲ ನಿಷ್ಕಾಮ ರೈತನ ನರನಾಡಿಯೊಳಗೆ ದೇಹದಂಡನ ರಕ್ತ ಹರಿದರೆ ಒಂದು ಮ್ಯಾರಿಯೊಳಗೆ ಬಂದು ಸುರಿತೈತಿ ಆತ ಬಯಸಿದ ಭಾಗ್ಯ ಅಣ್ಣ, ಬಾರಣ್ಣ, ಊಟ ಮಾಡಿ ಅಂತೆ ಬಾ ಇಲ್ಲವ ಹಸಿವಿಲ್ಲ ನಾನು ಮರಳಿ ಊರಿಗೆ ಹೋಗಬೇಕು ಮಾವ ನೀವೇನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ನಾ ಬರ್ತೇನೆ ಅಣ್ಣ ಯಾಕೋ 2 ದಿನ ಇದ್ದು ಹೋಗು ಇಲ್ಲಿವರೆಗೂ ತಾಯಿ ಎನ್ನುವಳಿದ್ದಳು ನಾ ಎಲ್ಲಿದ್ರು ನಡೀತಿತ್ತು ಅಣ್ಣ ನೀ ಬಂದ್ರೆ ಹಿಂಗ ನೋಡು ನಿಂದ ಕಾಲ ಮೇಲೆ ಹೊಂಟ ಬಿಡ್ತಿ ಹಂಗ ಇಲ್ಲಿಯವರೆಗೂ ತಾಯಿ ಎನ್ನುವಳಿದ್ದಳು ನಾ ಎಲ್ಲಿದ್ದರೂ ನಡೀತಿತ್ತು ವಿಜಯ್ ನೀನು ತಿಳಿದವನು ನಿನಗೆ ಹೆಚ್ಚೇನು ಹೇಳಲಾರೆ ನನ್ನ ತಂಗಿ ಎಡವಿದರೆ ಎಬ್ಬಿಸು ಎಲ್ಲಾದರೂ ದಾರಿ ತಪ್ಪಿದರೆ ಎಚ್ಚರಿಸು ನಾ ಬರುತ್ತೇನೆ ಅಣ್ಣ ಆವಾಗ ಬರ್ತಾರಪ್ಪ ಆಗಲಮ್ಮ ಸುನಕ ನಡೆದಿದ್ದನ್ನು ನೋಡಿ ನೊಂದುಕೊಂಡೆಯ ನೀವ್ ಹೆಂಗಿರ್ತಿರೋ ನಾನು ಹಂಗ ಇರ್ತೀವಿ ಸದಾ ನಾನಿನ ಪಕ್ಕದಲ್ಲಿಯೇ ಇರಬೇಕನ್ನುತ್ತೀವಿ ನೀವು ಪಕ್ಕದಲ್ಲಿ ಇರೋದಕ್ಕೆ ನೀವು ಮಗು ಅಲ್ವಲ್ಲ ತಾಯಿಯ ವಾತ್ಸಲ್ಯ ಪ್ರೀತಿಯ ಪುತ್ರ ತಾಜಿಯ ಸೇವೆ ನೀಡವಳೆ ನಿಜವಾದ ಹೆಂಡತಿಯಲ್ಲವೇ ಹಾಕಿ ನಗು ಅಲ್ಲ ಒಂದ್ ವೇಳೆ ನಾನು ತವ್ರ ಮನೆಗೆ ಹೋದ್ರ ಹೋಗು ಕಾಲು ಮುರುತ್ತೇನೆ ನೀವೆಷ್ಟು ಭಾವನಾ ಜೀವಿ ಹೆಣ್ಣಿಗೆ ತವ್ರ ಮನೆ ಉಸಿರು ಜೀವ ಕೊಟ್ಟ ಮನೆ ಗಂಡನ ಮನೆ ಜೀವನ ಕೊಟ್ಟ ಮನೆ ಸುನಂದ ನಿನಗಾಗಿ ಜೀವನ ಅಷ್ಟೇ ಅಲ್ಲ ನನ್ನ ಜೀವ ಬೇಕಾದರೂ ಕೊಡ್ತೀನಿ ನಿಮ್ಮ ಮಾತೊಂದಿನಲ್ಲಿ ಮುತ್ತಾಗಿ ಇರ್ತೀನಿ ಆ ಮುತ್ತಿನಲ್ಲಿ ದಾರವಾಗಿರ್ತೀನಿ ಮನೆ ಸೋರಿದ್ರ ಅದಕ್ಕೆ ಮಣ್ಣಾಗಿ ಕಪ್ಪಾದ ಗೋಡೆಗೆ ಬಣ್ಣವಾಗಿ ಬಣ್ಣ ಬಣ್ಣದ ಕನಸನ್ನು ಕಾಣ್ತೀನಿ ಪ್ರೀತಿಯಿಂದ ಏನೆಲ್ಲ ಗೆಲ್ಲಬಹುದು ಬಿಸಿಲಲ್ಲಿ ನೀನಿದ್ದರೆ ನೆರಳಾಗಿ ಬರುವೆ ಕತ್ತಲಲ್ಲಿ ನೀನಿದ್ದರೆ ಬೆಳಕಾಗಿ ಬರುವೆ ಯಾವುದನ್ನು ಪ್ರೀತಿಸಿದ್ರು ಕೂಡ ಅದು ಅತಿ ಆಗ್ಬಾರ್ದು ಶ್ರೀರಾಮಚಂದ್ರ ಸೀತಾದೇವಿ ಏನಾದ್ರು ಚಾಡಿ ಕೋರರ
ಮಾತು ಕೇಳಿ ರಾಮ ರಾಡಿಯಾದ. ಅಂತ ರಾಡಿ ಎಬ್ಬಿಸೋರು ಸಾಕಷ್ಟು ಜನ ಇದಾರ ಈ ಜಗತ್ತಿನಾಗ. ಅದನ್ನು ತಿಳಿದುಕೊಂಡು ನಾವು ಜೀವನ ಮಾಡ್ಬೇಕು ಅಷ್ಟ. ಹುಚ್ಚಿ, ಕನಸಿನಲ್ಲಿಯೂ ನಾನು ನಿನ್ನ ದೂರ ತಗೊಳ್ಳುವುದಿಲ್ಲ. ನನ್ನ ಈ ಮಾತಿನ ಸವಿ ನೆನಪಿಗಾಗಿ ನಿನ್ನ ಬೆರಳಿಗೆ ಉಂಗುರ ಇಟ್ಟಿಸಿ. ದುಷ್ಯಂತ ಶಕುಂತಲಿಗೆ ಉಂಗುರ ಕೊಟ್ಟೆ ಮರ್ತು ಬಿಟ್ಟ. ಆಪಂಗ ಹೋಗ್ಬೇಡ. ನೀನು ಇನ್ನೊಂದು ಮಾತಾಡಿದರೆ ಎರಡು ಕೊಡುವೆ. ಏನು? ಮುತ್ತು. ಎಂದಿದ್ರು ನೀವು ನನ್ನ ಪಾಲಿನ ದೇವರು. ನೀವು ಎಲ್ಲೆಲ್ಲಿ ನೋಡಲು ನಿನ್ನಂದೇ ಕಾಡುವೆ, ತುಂಬಿರುವೆ ಮನದಲ್ಲಿ ಬಲಿ ಮಾಡಿಯಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ತುಂಬಿರುವೆ ಮನದಲ್ಲಿ ಮನೆ ಮಾಡಿಯಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಡುವೆ, ಕಣ್ಣಲ್ಲಿ ತುಂಬಿರುಳು ಮನದಲ್ಲಿ ಮನೆ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿಯಾಡುವೆ. ಎಲ್ಲೆಲ್ಲಿ ನೋಡಲಿ Thank you.
ನಂದ ಹೊಲದವರೆಗೆ ಬೆಳೆದು ಬರುತ್ತದೆ. ನಿನ್ನೊಳಗೆ ನೀತ ನನ್ನ ಚೆಲುವೆ ಬಲಿದಾರೆ ಬಲಿ ಬಂದು ಸಿಹಿ ನೀಡು ಸಿಹಿ ಮುತ್ತಿನ ಕಾಣಿಕೆ
ಕೊಡ್ರಿ ಅಂತ ಹೊಲದವರಿಗೆ ಹೋಗಿ ಬರುವುದೇ? ನಡೀರಿ, ನಾನು ಅದ್ರ ಹೇಳ್ಬೇಕಂತ ಮಾಡಿದ್ದೆ. ಹೋಗ್ಬರ ನಡಿ. ಇನ್ನೊಂದು ಇಲ್ಲಮ್ಮ ಏನಪ್ಪ ಮಾಡ್ಬೇಕಂತ ಹೇಳ್ತೀನಲ್ವಾ, ಅದ ನೋಡುವೆ ಅರಮನೆ. ಏನಪ್ಪ ಇದು ಮನೆ ಹಾಳು ದೇಗುಲ ಇದ್ದಂತಿದೆಯಲ್ಲ. ಹಾಳ ದೇಗುಲವನ್ನು ನಿನ್ನ ಶಕ್ತಿ ಸಾಮರ್ಥ್ಯದಿಂದ ಮೇಲೆ ತರಬೇಕು ಅಂದರೆ ನೀನು ಮನಸ್ಸು ಮಾಡಿದ್ರೆ ಏನೇನವ್ರು ಅಂಗೈಲಿ ಆಡಿಸಬಲ್ಲೆ. ಅಪ್ಪ ನೀನು ಒಬ್ಬ ಮನುಷ್ಯನ ನಾನು ಪ್ರಾಣಿ ಮಾಡಿದವ. ಪ್ರಾಣಿಗಿಂತ ನಿಯತ್ತು ಮನುಷ್ಯನಿಗಿಲ್ಲ. ಅವು ನೀವು ತಿಂದ್ರು ಇನ್ನೊಬ್ಬರ ಜೀವನದಲ್ಲಿ ದೇವ ಬೆಳೆಸುವಂತ ನೀಚ ಕೆಲಸ ಯಾವತ್ತೂ ಮಾಡೋದಿಲ್ಲ. ಜವು ಬೆಳೆಸಿ ಬೆಲ್ಲ ಪಡಿಬೇಕು ಮಗಳೇ. ಈ ಮನೆಯಲ್ಲಿ ಕಚ್ಚಾಡಿ ನಾಯಿಗಳಿವೆ. ನೀನು ಸಸಿಯಾಗಿ ತುಂಡು ರೊಟ್ಟಿ ಎಷ್ಟ ಸಂಪತ್ತು ಕಚ್ತಾ ಹೋಗ್ಬೇಕು ಮಗಳೇ. ಅಪ್ಪ ಒಂದು ಹೆಣ್ಣಿನ ಶೀಲ ನಿನ್ನಂಥ ಗಂಡಸಿಗೆ ರೊಕ್ಕದ ಚೀಲವೇನು? ಮಗಳು ಮತ್ತೊಬ್ಬರಿಗೆ ಮಾರಿ ಜೀವನ ಸಾಕ್ಷಾನ್ ಮಾಡಿ ನನ್ನ 4 ಮಂದಿ ಮೆಚ್ಚಂತ ಹೊರ ಹುಡ್ಕೇನೆ ಸರಳ ಹೂ ಅನ್ನ. ಅಪ್ಪ ಒಂದು ಹೆಣ್ಣು ಒಂದು ಮನಸ್ಸು ಕೊಡೋದು ಒಬ್ಬ ಗಂಡನಿಗೆ ಮಾತ್ರ. ಅದು ಈಗಾಗಲೇ ನನ್ನ ಮನಸ್ಸನ್ನು ಕೊಟ್ಟಾಗಿದೆ ಆ ಜಗದೀಶನಿಗೆ. ಸುದ್ದಿ ತಗೊಳ್ಬಾರ್ದಾತ್ ನೋಡು. ಆ ಮಗನ ರೀತಾಯ್ತು ನಡೀತಾಯ್ತು ಏನ್ ಒಂದಾಗತ್ತೆ ಅವಾಗ. ಅವ್ನು ನಮ್ಮನ್ನ ಎದುರು ಹಾಕೊಂಡು ಅವ್ನ ತಂಗಿ ಕಟ್ಟಿ ಏನಾದ್ ಗೊತ್ತಾಯ್ತಲ್ಲ ನನಗ. ಗೊತ್ತಪ್ಪ ಗೊತ್ತು. ಇಂಥ ಹದಿಗೆಟ್ಟ ಊರೊಳಗ ಹಣೆ ಬರಹ ರಚಿಸುವಂತ ಬ್ರಹ್ಮ ನೀವೇ ಆಗಿಬಿಟ್ಟಿದ್ಯಾ. ಒಂದು ಹೆಣ್ಣು ಹೇಸಿಗೆ ಕೆಲಸ ಮಾಡಿದ ಹೆಣ್ಣು ನಿಮ್ಮ ಕೈಯಲ್ಲಿ ಒಳ್ಳೆಯವಳು ಆಗುತ್ತಾಳೆ. ಗಂಡನಿಗೊಬ್ಬನಿಗೆ ಮೀಸಲಾಗಿದ್ದ ಹೆಣ್ಣು ನಿಮ್ಮ ಕೈಯಲ್ಲಿ ಹೇಸಿನೂ ಆಗುತ್ತಾಳೆ. ಆದ್ರೆ ಅಪ್ಪ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳು. ನೀನು ಮಾಡುವ ಕೆಟ್ಟ ಕಾರ್ಯ ನಿನ್ನನ್ನು ಸುಟ್ಟು ಹಾಕುತ್ತೆ, ಸತ್ಯ. ಸತ್ಯ ಹೇಳಿವೆ. ಸತ್ಯ ಹೇಳಿಸ್ತಾರ ಸ್ಮಶಾನ ಕಾಲ. ಇನ್ನೊಬ್ರು ಸತ್ಯ ಹೇಳಕ್ ಹೋಗತ್ತಾನ ಸತ್ಯ ಜೇಬ್ ಇಟ್ಕೊಂಡ ಹೋಗ್ಬಿಟ್ಟ. ನೀ ಅಜಯ್ ಮದಿಯ ಕೊಪ್ಪಿದ್ರ ನಿನ್ನ ತಾಯಣಿದೆ ಅಪ್ಪು ಒಪ್ಪಿದ್ರೆ ಒಂದ್ ಸ್ವಲ್ಪ ಪಿಸಾ ಕೊಟ್ಟು ನಾನು ಸಾಯ್ತೀನಿ. ಅಪ್ಪ ಹೆಣ್ಣಾಗಿ ಹುಟ್ಟಬಾರ್ದಪ್ಪ, ಹೆಣ್ಣಾಗಿ ಹುಟ್ಟಬಾರ್ದು. ಹೆಣ್ಣಾಗಿ ಹುಟ್ಟು ಮದುವೆಯಾಗುವ ಸ್ವಾತಂತ್ರ್ಯ ಕೂಡ ಅವಳಿಗಿಲ್ಲವೇ ಅಪ್ಪಾಜಿ? ಅವಳಿಗಿಲ್ಲವೇನೋ? ಅಪ್ಪಾಜಿ, ಎಂಥ ಜಗತ್ತಿನಲ್ಲಿ ಎಂಥ ತಂದೆ ಇದ್ದಾನಂದ ಮೇಲೆ ಈಗ ಗಾಂಧೀಜಿ ಗಳಿಸಿದ ಸ್ವಾತಂತ್ರ್ಯ ಯಾರಿಗಾಗಿ ಯಾವುದಕ್ಕಾಗಿ ನೀನೇ ಹೇಳು. ಬೇಡ ಮಗಳೇ, ಆರ್ತಿ ನೋಡು. ಶೀಲನ ನೋಡಿದಾಗ ಎಷ್ಟು ಸಣ್ಣವಳಿದ್ದಳು, ಈಗ ದೊಡ್ಡವಳಾಗ್ಯಾಳಲ್ಲ. ಯಾಕೆ ಕಣ್ಣಲ್ಲಿ ನೀರು ಕಂಡವಲ್ಲ? ತವ್ರ ಮನೆ ಗಂಡನ ಮನೆಗೆ ಬರ್ಬೇಕತ್ತೀರ, ಅಳುವುದಲ್ಲೇನು ಆ ರೀತಿ ಭಾವನೆ ಅವಳದು. ಸುಖದಾಗ ಇಟ್ಟಾನ ಮಕ್ಕದಾಗ ದುಃಖ ವಾಪಸ್ ಬಂದತಿ. ನೋಡ್ರಿ ಮೂರ್ತಿ ಅವ್ರ, ನಮ್ಮ ಮನೆ ಬೇರೆ ನಿಮ್ಮ ಮನೆ ಬೇರೆಲ್ಲ. ಹುಡುಗೇನೋ ಒಂದಷ್ಟು ಜನ ಹೊಂದ್ಕೊಳ್ಳಿ ಅಂತ ತಂದು ಬಿಡ ರಾಜ್ನಂತ ಜಗನ್ ಕಾಟ್ರಿ. ನಮ್ಮ ಮನೆಯೊಳಗೆ ಕಾಲಿರುವುದು ಜಗ್ಗನ ತಾಕತ್ತಲ್ಲ, ಇದು ಅರಮನೆ. ಇಲ್ಲಿ ನಿನ್ನ ಮಗಳು ಅರಗಿ ವಿಷ ಊಟ ಮಾಡಿ ಉಣಿಸಿದರೆ ಸಾಕು.
ಬೇಕು ನನಗೆ ಅವ್ವ. ಏನ್ ಬಾ ಮಸ್ತರ ನಿನ್ ಮಗಳು ಬಾಯಿ ಇನ್ನು ಕರೆಯವಲ್ಲಲ್ವ? ಹೊಸ ಮನೇನ ರಾತ್ರಿ 12 ಗಂಟೆಗೆ ತರ್ತಾಳೆ ಬಾಯಿ. ಅಪ್ಪ ಬೇಡಪ್ಪ ಬೇಡ, ನನ್ನನ್ನು ಸುರತಿಯನ್ನಾಗಿ ಮಾಡಬೇಡ. ನೋಡು, ಭಕ್ತದ ಕೆರೆಗಿಂತ ಹನಿ ನೀರು ನೀಡುವ ಹೊರತಿ ಲೇಸು. ನನ್ನನ್ನು ಸುರತಿಯನ್ನಾಗಿ ಮಾಡಬೇಡಪ್ಪ. ನನ್ನನ್ನು ಸುರತಿಯಾಗಿ ಬಾಳಲು ಅವಕಾಶ ಮಾಡಿಕೊಡು ಅಪ್ಪಾಜಿ. ನನಗೆ ಸುರತಿಯಾಗಿ ಬಾಳಲು ಅವಕಾಶ ಮಾಡಿಕೊಡು. ಬೇಡ ಮಗಳೇ, ಆರ್ತಿ ನೋಡು, ಪುಟ್ಟಣ್ಣನ ಬಿಟ್ಟು ರಘುಪತಿ ಸೇರಿ ಶಾಸಕಿ ಆದವಳು. ಬಸವಣ್ಣವರ ತತ್ವಕ್ಕೆ ಇದು ಇಳಿಸಬೇಕು ಮಗಳೇ. ಹೊಳಬೇಕು, ಕುಳಬೇಕು, ಖುಷಿಯನ್ನು ಉಡಿಯಲೇಬೇಕು. ಆಸ್ತಿ ಅಂತಸ್ತಾಗಿ ಆತ್ಮ ಒತ್ತಿಡಬೇಕು. ನೋಡ್ತೇವ್ರ, ನಾವು ಇನ್ನು ಊಟ ಹೊತ್ತಿಗೆ ಬರ್ತೇವ್ರಿ. ನಾನು ಹೊಲ ನೋಡ್ಕೊಂಡು ಬರ್ತೇನೆ. ಇಲ್ಲಿ ಫಲ ಐತಂತೆ ಕೋಲಾಲೆ ಎಬ್ಬಿಸಬೇಡ. ಕಬ್ಬನ್ನು ಕೈದಿದೆ ಎಂದು ತಿಳಿದಾಗ ಇದನ್ನು ಬಗ್ಗಿಸ. ಮುಂದಿನ ವಿಚಾರಕ್ಕೆ ಒಪ್ಪಿಸು. ಈ ಮನೆ ಆಸ್ತಿಯಲ್ಲ ನನ್ನದು. ಈ 25 ಕೂರಿ ಆಸ್ತಿಗೆ ಒಡೆಯ. ನೀನು 100 ಕೂರಿಗೆ ಆಸ್ತಿಗೆ ಒಡೆಯನಾದ್ರೆ ನನಗೇನು? ಕೊನೆಗೆ ಸತ್ತಾಗ ನಿನಗೆ ಸಿಗುವುದು ಸ್ಮಶಾನದಲ್ಲಿ 3 ಅಡಿ 6 ಅಡಿ ಜಾಗ ಒಂದೇ. ಶೀಲಾ, ನೀನನ್ನು ಅರ್ಥ ಮಾಡಿಕೊಂಡಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ನಿನ್ನ ಪ್ರೇಮಿ ಜಗದೇಶನು ಬಾಳು ಬಾಳು. ತನ್ನನ್ನು ತಾನು ತಿದ್ದಿಕೊಳ್ಳದೆ ಇನ್ನೊಬ್ಬನಿಗೆ ಬುದ್ಧಿ ಹೇಳೋನೊಬ್ಬ ಹಾಫರ್. ತಿರಸ್ಕರಿಸಬೇಡ. ನಾಳೆ ಆಗುವುದು ನಾನೇ ನಿನ್ನ ಗಂಡ. ಏ ಮುಚ್ಚು ಬಾಯಿ. ಕಂಡ ಹೆಣ್ಣಿಗೆ ಗಂಡ ಅಂತ ಹೇಳುತ್ತಾ ಹೋದಲ್ಲಿ ನಿನಗೆ ಗಂಡ ಎನ್ನುತ್ತಾರೆ. ಇನ್ನು ಒಂದು ಹೆಣ್ಣಿಗೆ ತಾಯಿಯನ್ನು, ತಂಗಿಯನ್ನು, ಮಮತೆಯಿಂದ ಅಕ್ಕವನ್ನು. ಆ ಮಾತಿಗೆ ಒಂದು ಬೆಲೆ ಇದೆ. ಹರೆಯದ ಗಂಡಿಗೆ ಮೈ ತುಂಬಿದ ಹೆಣ್ಣು ಆಪ್ತದ ಚೆಂಡು. ಕೈಯಲ್ಲಿದ್ದ ಚೆಂಡು ಗೋಡೆಗೆ ಎಸೆದಾಗ ಅದು ಬಂದು ಹೊಳೆ ಬಡಿಯುವುದು ನಿಮ್ಮ ಮೋಸಡಿಗೆ. ಶೀಲಾ, ಹೆಣ್ಣಿಗೆ ಬೇಕಾಗಿದ್ದು ತಾಳಿ. ಆ ತಾಳಿಗೆ ಹೇಳಿ ಮಾತ್ರ ಮನವಿ. ಒಳ್ಳೆನೆಂದರೆ ಉಣ್ಣುವ ಎಳೆಯನ್ನು ನೀನು ಒತ್ತಂತೆ. ಏ, ಕತ್ತು ಸತ್ತು ಬಿದ್ದಿದ್ದು ನಿನ್ನ ಎಡೆಯಲ್ಲಿ. ಅದು ನನ್ನ ಕಾಲಿಗೆ ಹತ್ತಿದ ಹುಡಿಯ ಸಮಾನ. ಹುಡುಗಿ, ಬಿರು ನುಡಿಯಬೇಡ. ನೀನೊಂದು ಮುತ್ತು ನೀಡಿದರೆ ಸಾಕು, ನಾನು ಪ್ರತಿಯಾಗಿ ಕೊಡುವೆನು ನಿನಗೆ 1000 ಮುತ್ತುಗಳು. ನೋಡು ಅಜಯ್, ಈ ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆ ಇದು ಎಲ್ಲ ಹೊಂದಿಕೆಗಳು ವಸ್ತು ಅಲ್ಲ. ಒತ್ತಾಯದಿಂದ ಪಡೆಯುವುದು ಅಲ್ಲ. ಒಂದು ಗಂಡು ಒಂದು ಹೆಣ್ಣಿನ ಹೃದಯದಿಂದ ಹೊರ ಹೋಗುವ ಸಂಮೋಹಿನಿ. ನಿನ್ನ ಮೋಹಿನಿ ರೂಪವೇ ನನ್ನ ಸಂಮೋಹಿನಗೊಳಿಸಿ. ಏನಂದ್ರು? ಹೆಣ್ಣಿಗೆ ಹೊಡೆದರೆ ಏನು ಚಿನ್ನ, ಕಾಮಕ್ಕೆ ಕಣ್ಣೆಂಬುವುದೇ ಇಲ್ಲ. ಒಪ್ಪಿಕೋ. ಇಲ್ಲ, ಮೈ ಮೇಲೆ ಬರಬೇಡ. ಹೆಣ್ಣೊಂದು ವೀಣೆ, ಸಿಡಿಲುಗೊಂಡಾಗ ರುದ್ರ ವೀಣಿಯಾಗುತ್ತಾಳೆ. ಭೂಮಿಯಾದರೂ ಸರಿ, ಭದ್ರ ಭೂಮಿಯಾದರೂ ಸರಿ, ನನ್ನ ಕಾಮಾಗ್ನಿಗೆ ಛಿದ್ರವಾಗಲ.
ಸಹಿಸು ಶೀಲ. ನಿನ್ನ ಶೀಲದ ಪವಿತ್ರತೆ ನಾನು ಹೆಣ್ಣಾಗಿ ಹುಟ್ಟುವ ಬದಲು ನನಗೆ ಗಂಡು ಜನ್ಮ ಕೊಟ್ಟಿದ್ದಲ್ಲಿ ಇಂಥ ಹೇಡಿಗಳನ್ನು ನನ್ನ ಕಾಲ ಕೆಳಗೆ ಹಾಕಿ ಹೊಸಿಗೆ ಹಾಕಿ ಬಿಡ್ತಿದ್ದೆ. ಕಟುಕರ ಕೈಯಲ್ಲಿ ಸಿಕ್ಕು ನನ್ನ ಬಾಳು ನೊಚ್ಚನೋರಾಗಿ ಹೋಯ್ತಪ್ಪ, ನೊಚ್ಚನೋರಾಗಿ ಹೋಯ್ತು. ಬಾಸಿಲ ಕಳೆದುಕೊಂಡಿದ್ದನ್ನು ಕಳೆದುಕೊಂಡಲ್ಲೇ ಹುಡುಕಿಕೊಳ್ಳುವಂತೆ. ಗಣೇಶ ನೀನು ಬೆಂಕಿ ಸುಡ್ತಂತ ಯಾಕೆ ಆಡ್ಬಾರ್ಪ ನಮ್ಮನ್ನ ಒಂದೊಂದು ಬಂಪಲ್ ಲಾಟ್ರಿ ಹಾಕಿದ್ರ ಈ ಚಿಲ್ಲರ್ ಮಾಸ್ತರ್ಗೆ ರಾಜ ನೀವು ಕೊಟ್ಟು ಮಾಡ್ತಿರ್ತಿದ್ದೀವ್ರಿ. ಆಗ ಈಗ ಕೊಡ್ತಿದ್ದೀವಿ. ಪೆನ್ಷನ್ ಮಾತ್ರ ಲಾಭ ಇಲ್ಲ. ಸಾಲಿಗೆ ಹೋಗ್ರ ಅನ್ಕೊಡ್ದ ಹುಡ್ಗೋಳ ಮದನಲ್ರಿ ನಿಮ್ಮ ಅವ್ವನ ಅಂತಾನ ನಮಗೋಯ್ತು ನಾವು ಹೋಯ್ತು. ಕನ್ನಡ ಶಾಲೆ ಒಂದು ಎರಡು ಎಸ್ಬೇಕಲ್ಲಿ ಮೂರು ನಾಲ್ಕು ಹಾಕು ಆರು ನಮ್ಮ ಕಾಲು ಮಕ್ಕಳ ಮನೆ ಕಂಟು 9 10 ಬಗಾರ ಬಗಲಿಗೆ ಬೇಕು. ಯಪ್ಪ ಸಾಲ ನಿಮ್ಮಂತ ಮಾಸ್ತರ್ಗಳ ಕೈಯಾಗ
ಆಗಾಕತ್ತಾವಲ್ಲ ಒಬ್ಬ ಅಧಿಕಾರಿಯಿಂದ ಹೇಳೋದು ನಿಮ್ಮನ್ನ ಸಸ್ಪೆಂಡ್ ಮಾಡಬಾರ್ದ ಹಾ ಅದು ಕರೆನ ಆ ಅಧಿಕಾರಿಗಳು ನಿಮ್ಮ ಮಾವುಗಳ ಓ ನಾನೊಬ್ಬ ಆದರ್ಶ ಶಿಕ್ಷಕ. ಅದ್ರಾಗ ಸಿಗ್ಸಾಕ ನಾವು ಕಕ್ಷರ ಕಲಸಾಕ ಬಿಡಲಿ ಇವ ಹೌದಲ್ಲ ರಾಮ ಕುಡಿ ಟಾಟಕ್ಕೆ ನಾವು ಈ ಇರಪ್ಪನೊಳ ಕಣ್ಣಿಗಟ್ಟು ಕಾವು ಒಂದಕ್ಕೆ ಬಿಡ್ತಿ ನಾ ಹೇಳ್ತೇನೆ ನಡಿ ಇವ ಸಾಕು ನೀನಾರ ಗ್ರಾಮ ಲೆಕ್ಕಾಧಿಕಾರಿ ಬಿಡಲೆ ಪಾಪ ಅಲ್ಲದ ಹಲ್ಕಾಧಿಕಾರಿ ಪಾಪ ರೈತರು ದುಡ್ಡು ತಿನ್ನಾಕೊಂಡು ಮುಕ್ಕು ರೌಣಿ ಡಿಪಾರ್ಟ್ಮೆಂಟ್ ಎಲ್ಲ ನೀವ ಕಚ್ಚಿದ್ದಲ್ರಿ ಮಾತು ಗುರುಗಳು ಎದ್ದು ನಿಂತು ಹುಡುಗರು ಎದ್ದು ನಿಂತ ಉಚ್ಚಿ ಹೋದ್ರ ನಮ್ಮಂತ ಹುಡುಗರು ಓಡಾಡಿ ಹೋಯ್ತವನ ಹೌದೌದು ಯವ್ವ, ಯವ್ವ. ನೋಡ, ಎರಡು ಎಮ್ಮಿಗೆ ಸಂಸಾರ ಹಚ್ಚಿ ಗಸ 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 ತಿಕ್ಕಿದ ಹೊಟ್ಟೆ ಬೆಳಗ ಏ ಮಾತ್ರ ಏನ್ ಅಂದ್ರೆ ನಾವು ಅಲ್ಲೇ ಬಂದಾಳ ಅದ್ರಲ್ಲಿ ಏನಣ್ಣ ಮಗಳು ಬೇಡ ಅಂತ ಹೇಳಿದ ನನಗ ಯಾಕಲೇ ನನ್ನ ನಿನ್ನ ಮಗಳು ಬೆಳೆದೈತಿ ಒಳಲಿ ಅಂತಾಗ ಏನಿರಲೇ ಕುಡ್ಸಾಲೆ ಒಂದ್ ಹೊರ ಹುಡುಕಿನಿ ಅದಕ್ಕ ಲೇ ರಗಟೆ ನಿನಗ ಮಾತಾಡಕ್ಕೆ ನೌಕರಿ ಕೊಟ್ಟಾರಂತ ನೀನು ಸುಮ್ಮನೆ ಬಿಟ್ಟೇನಿ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಹೇಳ್ತೀನಿ ನಿನಗೆ ನೌಕರಿ ಕೊಟ್ಟು ಕೊಳೆ ಮಗನ ಯಾವಳು ಯಾವ ಹೆಣ್ಣು ಮಕ್ಕಳು ಹರಿಯಕ್ಕೆ ಬಂದಾರು ಅಂದ್ರೆ ಸಾಕು ಅವ್ರ ಕೆಲಸ ಎಲ್ಲ ಬಿಟ್ಟು ಇಂಥ ಮಕ್ಕಳು ಸಮಾನ ಮಾಡಕ್ ಮಾತ್ರ ಆ ಈಕಿನ ಇಂಜಿನಿಯರ್ ಕೊಡ್ಬೇಕಂತ ಮಾಡೀನಿ ಇಂಜಿನಿಯರ್ಗ ಅವ್ರು ಇಂಜಿನಿಯರ್ ಅಂದ್ರೆ ಯಾರಪ್ಪ? ಮನೆ ಕಟ್ಟವ್ರವ ಮತ್ತೆ ಮನಿ ಕೆಡವವ್ರು ಅಯ್ಯೋ ಅಲ್ಲೇ ಮಕ್ಕಳಾಗ ನಿಂತಾನಲ್ಲ ಇವ ಈ ಬೇಬರ್ಸನ ದೇವನಂತ ಮಾಸ್ತರು ನಾವು ಅದೇವಲ್ಲ ಕೆಡವಾಗ ಚಲೋ ಕೆಲಸ ಮಾಡ್ತಾರೆ ಬಿಡಿ ಇಬ್ರು. ಏನ್ಲೇ ಹುಡುಗಿ ಭಾಳ ಚಂದ ಐತಿ ಎಷ್ಟ್ ಚಂದ ಮಾತಾಡ್ತೈತಿ ಮಾತಾಡೋದಟ 10 ವರ್ಷ ಸರ್ವಿಸ್ ಐತಿ ಮಾಸ್ತರು ಎಮ್ಮೆ ಕಾಲ ಎಮ್ಮೆ ಕಾಲ ಎಣ್ಣೆ ಕಾದ ಸರ್ವಿಸ್ ಐತಿ. ಎಮ್ಮೆ ಕಾಲ ಹಂಗಾರೆ ಮಿಲಿಟರಿ ಕೊಟ್ಟು ಬಿಡೋದ ಬರೋಬ್ಬರಿ ನಮ್ಮ ದೇಶದಾಗ ಪ್ಯೂನಗ ಶಿಕ್ಷಣ ಬೇಕು ಅಂದ್ರೆ ಇಲೆಕ್ಷನ್ ನಿಂದ್ರೆ ಏನ್ ಶಿಕ್ಷಣ ಬೇಕಾಗಿಲ್ಲ ಎಣ್ಣೆ ಕಾದ ಬಿಟ್ರೆ ಸಾಕು. ಯಪ್ಪ ಹೋಲ್ಬಿಡೆ ಆ ಸುದ್ದಿ ಹಾಳಾದ್ರು ಏನೇ ಹೇಳ್ಬೇಕಂತ ಬಂದೆ. ಆ ಮಂದಿ ಮನೆ ಪಂಪ್ ಅದನಲ್ಲಪ್ಪ ನನ್ನ ನೋಡಿ ಏನಂತ ನನ್ನ ನೋಡಿ ನಾನಿನ್ನ ಬಿಡಲಾರೆ ಅಂತಪ್ಪ. ಅವ್ನು ದುಡ್ಡಕ್ಕೆ ಬೆಳೆದತ್ತಲ್ಲ ಏನು ದಾಡಿ ಅದು ನೀ ಕೆರ್ಕೊಂತ ಅದು ನೀ ತಂದ ಕಾಣಿಕೆ ಅಂತಾನಪ್ಪ. ಅವನ ಪಂಪ್ ಹೊಡೆದಾನ ನಿನಗೆ ಯಾವಾಗ ಹೊಡೆದಾನ? ಪಂಪ ನನಗವ ನಿನಗ ಪಂಪ ಚಂದ ಐತೆ ಮಾತಾಡ್ತೈತಿ ಅವನ ಇದನ್ನ ಮುಂಗಲ್ ಬಂದು ಮುಂಗಲಿ ಯಾಕೆ ದುರ್ಗಮ್ಮನ ಏನಿಲ್ಲ ಅಂದ್ರೆ ಜೋಡ್ ಆಗೈತೆ ಕಂಬ ಕಾಲು ಕೊಟ್ಟ ಏನ್ ಮಾಡು ಜೀವನ ನಿಂದ್ರಲಾರ್ಕ ಎಂತ ದೌಗಾಳಿ ನಮ್ಮವ ಇದೆ ಅಲ್ಲ ಪೆಟ್ಟಿಗೆಲ್ಲ ಕಷ್ಟ ಮಾಡಿ ಚಾಳಿ ಬಾ ಬೇಸೈತಿ ಬಿಡು. ಅಪ್ಪ ಬೈ ಹೇಳು ಬೈ ಹೇಳು ನಿನಗೆ ವಯಸ್ಸಾಗೈತಿ 4 ಮಂದಿಗೆ ಬುದ್ಧಿ ಹೇಳಂಗಾಗಿ ಇಲ್ಲಿ ಊರಾಗ ಮತ್ತೆ ನನ್ನ ಮದ್ವಿನೇ ಮಾಡವಲ್ಲ ಅಪ್ಪ ನಾನು ಅರ್ಗಿ ಗೆಳತರಿ ಅಡ್ಡಾಡ್ ನೋಡ್ಬಾರ್ದಪ್ಪ. ನೀನು ಹೇಳಿ ಇದೊಂದು ವರ್ಷ ತಡೆಯುವ ಮತ್ತೀಗ ಹಡದು ಹಿಡ್ದಿ ಬನ್ನಿ ಮುಡಿ ಹಬ್ಬದಾಗ
ಕಡೆ ಮಾಡಿ ಕೈ ಈ ಕಡೆ ಮಾಡಿ ನನ್ನ ಮಕ್ಕಳು ಅಂತವಲ್ಲೇ ಮಾಸ್ತರ ಈ ಪುಣ್ಯವಂತನು ನಿಮ್ಮ ಕೈಯಾಗ ಕಲ್ತಾನ್ರಿ. ಕಲ್ತೇನ 6ನೇ 3 ಸಲ ನಪಾಸ್ ಆಗಿ ಸಿಟ್ಟಿಗೆದ್ದ ಜಾಮರ್ ಮಾಡೋಣ ನೀವು ಪಾಸ್ ಆದ್ರಿ ಮಗ. ರಾಮಣ್ಣ ಏ ರಾಮಣ್ಣ ಹೊಡೆದು ಹಾಳು ಮಾಡೋದಕ್ಕಿಂತ ಒಂದು ಹೊಲ ಇಟ್ಟು ಬಡ್ಡ್ಯಾಗ ಮಾಡ್ತೀನಿ. ಒಳ್ಳೆ ಮಾಡುತ್ತೇನೆ ಮಾಡ್ತಾನೆ. ಹೊಲ ಎಲ್ಲ ಮಾಡೋಣ. ನಿನ್ನ ಕಣ್ಣು ಮ್ಯಾಲ ಬಂದವನ ಇದು ಹೊಲ್ದಾಗ ಕಾಣ್ತತೆ ನಿನಗ. ಹಂಗಲ್ಲ ಮಾವ, ಹೊಲ ಅಂದಿಂದ ಫಲ ಕೊಡುದು ಬಂದಿರಲ್ಲೋ ನೋಡ್ತಮ್ಮ ಹೇಳ್ಬೇಡ. ಒಟ್ಟು ಫಲ ಕೊಡುವಲ್ಲ ಹೊಲ 70,000ಕ್ಕೆ ಒಂದು ಕೂರು ಹೊಲ ಬಡ್ಡ್ಯಾಗ ಬಂದ. ಅದನ್ನ 10,000 ರೂಪಾಯಕ್ಕ ನಿನಗ ಲವಣಿ ಹಾಕಕತ್ತೆ. ಅದೇ ಹೊಲನ ಹೊಳ್ಳಿ ನನಗೆ ಕೋರ್ ಪಾಡಿ ನಂಗೆ ನೀ ಕೊಟ್ಟು ಉಗಾದಿಗೆ ಏನೈತಲ್ಲ ಒಟ್ಟಾಕೆ ಕಳಿ ಮ್ಯಾಗ ಕಟ್ಟಿ ಮ್ಯಾಗ ಅದು ಕುಂತ್ಕೊಂಡು ಲೆಕ್ಕ ಮಾಡ್ತಿರ್ತಾರೆ. ಯವ್ವ ಇದೆಂತ ದೇವಗಾಳಿ ಯವ್ವ ಇದು. ಆ ಪೆಟ್ಟಿಗಿಂದ ಕಷ್ಟ ಮಾಡು ಚಾಳಿ. ನೋಡು ಇದ್ದಾಗ ಈಗ ನೀರಾವರಿ ಬಂತಲ್ಲ ಅವಾಗಿಂದ ಶುರುವಾಗೈತಿ ಚಾಳಿ. ಅದಕ್ಕೆ ಕೈಯಾಗ ಮುಸರ್ಬಿ ಹಾಕಿ ಹಿಡ್ಕೊಂಡ್ ಬಂದಿ. ನಾವೇನು ಹತ್ತಾವ ಅದಕ್ಕೆ ಹಿಡ್ಕೊಂಡು ಬಂದೀನಿ. ನೋಡ್ತಮ್ಮ ಗಾಬರಿಯಾಗಂತದೇನಿಲ್ಲ. ಇವ ಕಿತ್ ಬರಲ್ಲ ಮಡಿಮೆ ಕರೆ ಕರೆಯಪ್ಪ ಕರೆ. ಅದು ನಿನಗೆ ರೊಕ್ಕದ ಅರ್ಚನೆಗೆ ಆಗಿ ಬಡ್ಡೆ ಬರೋದು ಕೊಡೋದು ಕರೆ. ಸೇಫ್ಟಿ ಬೇಕಾದ್ರೆ ಹೊಲ ಐತಲ್ಲ ಹೊರದು ಕೊಡು ಕೊರೆ. ಅದು ಕರೆ. ರೈತನ ನೋಡು ನೀವು ಈಗಿಷ್ಟು ಮಾಡಿ ಎಷ್ಟು ಮಾಡೋದು? ನನಗೀಗ 1,000 ರೂಪಾಯಿ ಅಗದಿ ಹರಕತ್ ಆಗಿಬಿಟ್ಟಾವ. ಬಸ್ ಬಾದು ನೋಡು ನನ್ನೂ ಸಂಜೆಗೆ ರೊಕ್ಕ ಬರ್ತಾವ. ಪಟ್ಟರು ಕೂಡಿ ಹೋಗಿ ಎಲ್ಲಾರ ಸಂಧ್ಯಾ ಕುಂತು ಬಗೆ ಹರಿಸ್ಕೊಂಡು ಮಾಸ್ತರ ನಾವು ಒಂದು 4 ಹಸಿ ಮೆಣಸಿನ್ಕಾಯಿ ತಗೊಂಡ್ಬಂದಿದ್ದೆವು. ಇವ್ ನಮಗೊಂದು ಬಗೆಟ್ ಗೊಡ್ಡಗಾರನ್ನು ತಂದಾನ. ನಮಗೂ 1,000 ತಗೊಂಡು ಹೋಗಿ ಸರಿಯಾದ ಅಂಗಡಿಯಾಗ ಕೊಂಡು ನಾವು ಮಾಸ್ತರ ಹೊಸ ಗಿರಕ್ಕೆ ನೋಡ್ಕೊಂಡು ಮಗಳಿಗೆ ಕೇಳ್ತಾ ನಾನಂತೂ ಇವತ್ತು ಕಟ್ಟು ರಿಪೋರ್ಟ್ ಮಾಡಿ ಇಟ್ಟು ಬೇಡ. ಯಾರ ಬಂದ ಸಲಾಟಿಯವರ ಅಂತ ಕೇಳಿದ್ರೆ ಅವರು ತಹಸೀಲ್ದಾರ್ ಆಫೀಸಿಗೆ ಹೋಗಿದಾರೆ ಹಿಂಗಂತ ಹೇಳ್ಬೇಡ. ಮೀಸ್ ಬಂದವ ದೇಶ ನೋಡ್ಲಿಲ್ಲ ಅಂತ ಏನೋ ಬಂದಾಕಿದ್ಯಾ ನೆಲನ ಕಾಣಿಲ್ಲ ಅಂತಲ್ಲ. ನಿನ್ನ ಬೇಕೊಂಡು ಬೀಳ್ಳಿ ದೊಡ್ಡ ನಾಡ್ತಾನ ನೀನೇ ಬೇಕಂದ್ ಬೇಡ ನಿಶೆ ಕಾಲ ನೀನೇ ಏಳ್ರ ಹುಟ್ಟಿ ಅಲ್ಲ ಹಂಗ ನೋಡು 7ರಾಗ ಹುಟ್ಟಿದ್ರೆ ನಿಶೆ ಇಳಿದೈತಿ. ಈಗ ನೀ ಬಂದು ನಿಂತಲ್ಲ ಅಟ್ಟ ಏ ನೀ ಏಳ್ರಾಗ ಹುಟ್ಟಿದಂಗ ಕಾಣ್ತತ್ ಬಿಡ್ಲ. ದೇಶಾಗಲಿಲ್ಲ ಹುಟ್ಟಿದ್ರ 2 ತಿಂಗಳು ಆಯುಷ್ಯ ಬೆಳಿತ ನಂದು. ಅಲ್ಲ ಬಜರಾವ ನನ್ ನೋಡಿದ್ರೆ ನಿನಗೆ ಹೆಂಗ ಅನ್ಸದು? ನೋಡು ನೀನು ನನ್ನ ಕಣ್ಣಾದ ಕಣ್ಣಿಟ್ಟು ನೋಡು ಅಂದ್ರೆ ತಿಳಿತೈತಿ. ನಿನ್ ಕಣ್ಣ ಕಣ್ಣಿಟ್ಟು ನೋಡಂದಿಲ್ಲ ನಾನ್ ನೋಡಿದ್ನಲ್ಲ ನಿನ್ನೊಳಗಿಂದ ನನ್ನೊಳಗ ನೋಡು ಇದು ಮಂದಿ ಬಹಳ ಕುಂತೈತಿ ಇಲ್ಲಿ. ಇದನ್ನೆಲ್ಲ ಮಂದಿ ಹೇಳೋ ಮಾತಲ್ಲ. ಅಲ್ಲಿ ಮರಿಗೆ ಎಲ್ಲಾರ ಮನವಿ ಸಂಧ್ಯಾಗ ಹೋಗಿ ಹೇಳ್ತಾನೆ. ಅವಾಗ ನೋಡು ಮುಂಜಾನೆ ಹೆಂಗ ಬರ್ತೈತೆ. ಯಾಕೆ ಕೌದಿ ಸಂಧಿಗೆ ಹೋಗುನ್ ಬಾ ಬಣಿ ಯಾಕೆ ಮತ್ತೆ ನಾನು ಕೆಟ್ಟ ಬಿಡಿ ಎಲ್ಲಿ ಹೋದ್ರೆ ಅದು
ಬಂದಿಲ್ಲ ಒಟ್ಟು ಯಾರೋ ಒಂದು ಸಂಜೆಗೆ ಹೋಗಬೇಡ ಅವು ಅಲ್ಲ ಅಲ್ಲ ಈ ಪ್ರೀತಿ ಪ್ರೇಮ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲಲ್ಲ ಹೆಂಗ್ ಮಾಡುದು ಏನು ಮಾಡಪ್ಪ ಇದು ಅಲ್ಲ ಮಾಸ್ತರ ನಿನಗ ರಾತ್ರಿ ಹೇಳಂದ್ರೆ ರಾತ್ರಿ ಹೇಳ್ತೇನೆ ಹಗಲೇ ಕೆಲಸ ಅಂದ್ರೆ ಹಗಲೇ ಕಳಿಸ್ತೇನೆ ನೀ ಹೇಳಿದಾಗ ಬರ್ತೀನಿ ನೋಡ ಅಲ್ಲಪ್ಪ ನಾವು ಎದ್ರಿಕತ್ ನಾವು ನಮ್ಗೆ ಅಲ್ಲ ಎದ್ರಿಕತ್ತಿ ಹುಬ್ಬಳ್ಳಿ ಪೋರಿ ಬಂದೆ ನಿಹಾರಿ ಹುಬ್ಬಳ್ಳಿ ಪೋರಿ ಬಂದೆ ನಿಹಾರಿ ತಿರುಗುತ್ತಡಲಿ ಮಾರಿ ಹುಡುಗಿ ತಿರುಗುತ್ತಡಲಿ ಮಾರಿ ನಿನ್ನ ಮ್ಯಾಲ ಮನಸಾಗಿ ಬಂದೆ ನೀ ಹೌಹಾರಿ ನಿನ್ನ ಮ್ಯಾಲ ಮನಸಾಗಿ ಬಂದೆ ನೀ ಹೌಹಾರಿ ಹುಟ್ಟಿದ ಜಡಗೆ ಹುಡುಗಿ ಯಾಕಲ ಮಾವ ಭಾರತ ಅನ್ನಕತ್ತಿ ನಿನಗೆ ಎಣ್ಣೆನ ಪತ್ತಿ ತಿಪ್ಪಿ ನನ್ನ ಬಗ್ಗೆ ಅನ್ನಕತ್ತಿಲ್ಲನೆ ಏನ್ ಮಾವ ಏನು ಹುಡುಗಿ ಹುಡುಗಿ ನಿನಗ ಚುರು ಚುರು ಅಂತ ಏ ಹುಡುಗಿ ಏನು ಚಂದ ನೀನು ನಮ್ಮ ಮಾತಾಡುವ ನಿನ್ನ ಕನಸಾಗಿ ತಂದೇನು ಕಲಿಕಟ್ಟ ಏ ಹುಡುಗಿ ಏನು ಚಂದ ನೀನು ನಮ್ಮ ಮಾತಾಡುವ ನಿನ್ನ ಮ್ಯಾಲ ಕನಸಾಗಿ ತಂದೇನು ಕಲಿಕಟ್ಟ ಹುಬ್ಬಳ್ಳಿ ಪೋರಿ ಬಂದೆ ನಿಹಾರಿ ಹುಬ್ಬಳ್ಳಿ ಪೋರಿ ಬಂದೆ ನಿಹಾರಿ ತಿರುಗುತ್ತಡಲಿ ಮಾರಿ ಹುಡುಗಿ ತಿರುಗುತ್ತಡಲಿ ಮಾರಿ ನಿನ್ನ ಮ್ಯಾಲ ಮನಸಾಗಿ ಬಂದೆ ನೀ ಹೌಹಾರಿ ನಿನ್ನ ಮ್ಯಾಲ ಮನಸಾಗಿ ಬಂದೆ ನೀ ಹೌಹಾರಿ ಹುಟ್ಟಿದ ಕಡೆಯೇ ಹೋಗಿ ಏ ಹುಡುಗಿ ಏನು ಲಾಂಡ್ ಸಣ್ಣದವನ ಚುರು ಚುರು ಬೇಡ ಇದ್ರೆ ಬೇಡ ಬಗ್ಗ ಬಗ್ಗ ಅನ್ನಕತ್ತ ನೋಡು ಹಾ ಚುರು ಚುರು ಬೇಡ ಹುಡುಗಿ ಒಂಬತ್ತೆ ಹುಡುಗಿ ಕರದಿ ಒಂಬತ್ತೆ ಹುಡುಗಿ ಒಂಬತ್ತೆ ಹುಡುಗಿ ಕರದಿ ಒಂಬತ್ತೆ ಕಿರಿಮೂಕ ಬಣ್ಣ ಕಣ್ಣು ಬಂದು ಮುಖಾದ ಪರಂದಿಪ
ಬೇಡ ಆ ಹೊಡಿ ಚುಪ್ಪು ಚುಪ್ಪು ಒತ್ತೈತೆ ನನಗ ಮುಗಿಲು ಆರೈತೆ.